ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಇರುವ ವ್ಯಕ್ತಿಯನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ರು, ಇವರು ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರಬಹುದು, ಆ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಒಂದು ಡೀಪ್ ಬ್ರೀತನ್ನು ತಗೊಂಡು ಕಾಮಾಗಿ ಕೂತು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ, ಈ ವ್ಯಕ್ತಿ ಈಗ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ಅದೇ ರೀತಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ. ಈ ರಿಲೇಷನ್ಶಿಪ್ಪಲ್ಲಿ ಇವ್ರು ಅಂದ್ಕೊಳ್ತಾ ಇರೋದು ನೀವು 1 ಸ್ಟೆಪ್ ಅಲ್ಲ 10 ಸ್ಟೆಪ್ ಮುಂದೆ ಇದ್ದ ವ್ಯಕ್ತಿ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಂಡಿದ್ದು ಯಾರು ಅಂದರೆ ಅದು ನೀವು. ಈ ರಿಲೇಷನ್ಶಿಪ್ ಸರ್ವೈವ್ ಆಗಿರೋದಕ್ಕೆ ಮೇಜರ್ ರೀಸನ್ ಅಂದರೆ ನೀವು ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಪಾಸ್ಟ್ ಸಿಚುವೇಶನ್ ನಿಮ್ಮಿಬ್ಬರ ನಡುವೆ ಬಹಳಷ್ಟು ವಿಷಯಗಳು ನಡೆದಿರಬಹುದು. ಫೈಟ್ಸ್ ಆಗಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಈಗೋ ಇಶ್ಯೂಸ್ ಇರಬಹುದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಬಂದಿರಬಹುದು. ಕೆಲವರಲ್ಲಿ ಮಂತ್ಸ್ ಅಥವಾ ಇಯರ್ಸ್ ಕೂಡ ಮಾತಿಲ್ಲದೆ ಇರಬಹುದು. ಆದರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಯಾವುದು ಅಂದರೆ ಈ ರಿಲೇಷನ್ಶಿಪ್ ಎಂಡ್ ಆಗೋ ಸ್ಟೇಜ್ಗೆ ಬಂದಾಗಲೂ ಪ್ರತಿ ಬಾರಿ ಸೇವ್ ಮಾಡಿದವರು ನೀವು. ಪ್ರತಿ ಬಾರಿ ನೀವು ಹೇಳಿದ್ದು ಅಥವಾ ಅಂದ್ಕೊಂಡಿದ್ದು ಒಂದೇ, ಸರಿ ಈ ಸಲ ಮರೆತು ಬಿಡೋಣ, ಆ ವ್ಯಕ್ತಿ ಏನೇ ತಪ್ಪು ಮಾಡಿದರೂ ಕೂಡ ನೀವು ಫರ್ಗಿವ್ ಮಾಡಿದ್ದೀರಾ, ನೀವು ಕ್ಷಮಿಸಿದ್ದೀರಾ. ಈ ರಿಲೇಷನ್ಶಿಪ್ಪಲ್ಲಿ ಯಾರ ಕಡೆಯಿಂದ ಬೇಕಾದರೂ ತಪ್ಪಾಗಿರ್ಬೋದು, ಬಟ್ ಮೊದಲ ಸ್ಟೆಪ್ಪನ್ನು ನೀವೇ ತಗೊಳ್ತಾ ಇದ್ರಿ. ಈ ವಿಷಯ ಈ ಪರ್ಸನ್ಗೆ ಗೊತ್ತಿದೆ. ನೀವು ಈ ರಿಲೇಷನ್ಶಿಪ್ಗಾಗಿ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಕೆಲವೊಮ್ಮೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಸೈಡ್ಗೆ ಇಟ್ಟಿದ್ದೀರಾ. ಕೆಲವೊಮ್ಮೆ ನಿಮ್ಮ ಫೀಲಿಂಗ್ಸ್ಗೆ ಹರ್ಟ್ ಆಗಿದ್ರೂ ಕೂಡ ಸೈಲೆಂಟ್ ಆಗಿದ್ದೀರಾ. ಕೆಲವೊಮ್ಮೆ ನೀವು ಹೇಳ್ಕೊಂಡಿದ್ದು ಒಂದೇ, ರಿಲೇಷನ್ಶಿಪ್ ಉಳಿದ್ರೆ ಸಾಕು, ಈ ರಿಲೇಷನ್ಶಿಪ್ ಕಂಟಿನ್ಯೂ ಆದರೆ ಸಾಕು, ಆ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇದ್ದರೆ ಸಾಕು ಅಂತ ನೀವು ಅಂದ್ಕೊಂಡು ತುಂಬ ಸಲ ಈ ವ್ಯಕ್ತಿಯನ್ನು ಕ್ಷಮಿಸಿದ್ದೀರಾ. ಆ ರೀತಿ ಈ ಪರ್ಸನ್ಗೆ ಗೊತ್ತಿದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರೇ ತಪ್ಪು ಮಾಡಿರ್ಬೋದು, ನೀವು ತಪ್ಪು ಮಾಡಿರ್ಬೋದು, ಅಥವಾ ಆ ವ್ಯಕ್ತಿ ನಿಮ್ಮನ್ನು ತುಂಬ ಹರ್ಟ್ ಮಾಡಿರ್ಬೋದು, ತುಂಬ ರೂಡಾಗಿ ಬಿಹೇವ್ ಮಾಡಿರಬಹುದು. ಎಷ್ಟೇ ದೊಡ್ಡ ಮಿಸ್ಟೇಕ್ ಮಾಡಿದ್ರೂ ಕೂಡ ನೀವು ಕೊನೆಯಲ್ಲಿ ಅಂದ್ಕೊಳ್ತಾ ಇದ್ದಿದ್ದು ಒಂದೇ, ಇಟ್ಸ್ ಓಕೆ, ಮತ್ತೆ ಚಾನ್ಸ್ ಕೊಟ್ಟಿದ್ದೀರಾ, ಮತ್ತೆ ಟ್ರಸ್ಟ್ ಮಾಡಿದ್ದೀರಾ, ಮತ್ತೆ ರಿಲೇಷನ್ಶಿಪ್ಗೆ ಎಫರ್ಟ್ ಹಾಕಿದ್ದೀರಾ. ಹಾಗಾಗಿ ಈ ರಿಲೇಷನ್ಶಿಪ್ ಇಲ್ಲಿವರೆಗೂ ಬಂದಿದೆ. ಅದು ಪ್ಯೂರ್ಲಿ ನಿಮ್ಮ ಪೇಷನ್ಸ್ ಮತ್ತು ಲವ್ ಕಾರಣ. ಬಟ್ ಈಗ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಅವರ ಮೈಂಡ್ ಎನರ್ಜಿ ನೋಡಿದ್ರೆ ಇಲ್ಲಿ ಒಂದು ಬಿಗ್ ರಿಯಲೈಸೇಷನ್ ಬರ್ತಾ ಇದೆ ಅವ್ರಿಗೆ ಈಗ ಸ್ಲೋಲಿ ಅರ್ಥ ಆಗ್ತಾ ಇದೆ. ಇವರು ನನಗಾಗಿ ಎಷ್ಟೆಲ್ಲ ಮಾಡಿದ್ದಾರೆ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನೀವು ಈ ರಿಲೇಷನ್ಶಿಪ್ಗೆ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಇವ್ರು ತಪ್ಪು ಮಾಡಿದ್ರು ಕೂಡ ಇವರನ್ನು ನೀವು ಬಿಡಲಿಲ್ಲ. ಇವ್ರು ಹರ್ಟ್ ಮಾಡಿದ್ರು ಕೂಡ ಇವರು ಎಷ್ಟೇ ನಿಮಗೆ ಪೇಯ್ನ್ ಕೊಟ್ಟರು ಕೂಡ ಈ ರಿಲೇಷನ್ಶಿಪ್ಪನ್ನು ನೀವು ಸೇವ್ ಮಾಡಿದ್ದೀರಾ ಅಂತ ಇವರ ಮನಸ್ಸಿಗೆ ಬರ್ತಾ ಇದೆ. ಈಗ ಅವರ ಮೈಂಡ್ನಲ್ಲಿ ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು ಆಗ್ತಾ ಇದೆ. ಮೊದಲು ನೀವು ತುಂಬ ಎಫರ್ಟ್ ಹಾಕ್ತಾ ಇದ್ರಿ, ಈಗ ನೀವು ಸೈಲೆಂಟ್ ಆಗಿರ್ಬೋದು. ಆದರೆ ಈಗ ಇವರು ಎಫರ್ಟ್ ಹಾಕಬೇಕು ಅನ್ನೋ ಥಾಟ್ ಬರ್ತಾ ಇದೆ ಅವ್ರಿಗೀಗ ಅನ್ನಿಸ್ತಾ ಇದೆ, ನಾನು ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಈ ರಿಲೇಷನ್ಶಿಪ್ಪಲ್ಲಿ, ಈ ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಇನ್ನು ನಿಮ್ಮಿಬ್ಬರ ನಡುವಿನ ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲಿ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ನೀವು ಮೂವ್ ಫಾರ್ವರ್ಡ್ ಮಾಡ್ತಾ ಇದ್ದೀರಾ. ಆದರೆ ಈಗ ಯೂನಿವರ್ಸ್ ನಿಮಗೆ ಯಾವ ರೀತಿ ಗೈಡೆನ್ಸ್ ಕೊಡ್ತಾ ಇದೆ ಅಂದರೆ, ನೌ ಇಟ್ಸ್ ಯುವರ್ ಟೈಮ್ ಟು ಸ್ಟೇ ಸೈಲೆಂಟ್. ಸ್ವಲ್ಪ ಸ್ಟೆಪ್ ಬ್ಯಾಕ್ ತಗೊಳ್ಳಿ. ಯಾಕೆಂದರೆ ಈಗ ಅವರ ಟರ್ನ್. ಈ ವ್ಯಕ್ತಿ ಈಗ ಒಂದು ಸ್ಟೆಪ್ ಫಾರ್ವರ್ಡ್ ಹಾಕೋ ಪಾಸಿಬಿಲಿಟಿ ಇದೆ. ಅವರು ಸ್ಲೋಲಿ ಅಪ್ರೋಚ್ ಮಾಡಬಹುದು, ಮೆಸೇಜ್ ಬರಬಹುದು, ಅವರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಬಹುದು, ಅಪಾಲಜಿ ಕೊಡಬಹುದು, ಅಥವಾ ಬಿಹೇವಿಯರ್
ಇವರ ಬಿಹೇವಿಯರ್ ಏನಿದೆ ಅದನ್ನು ಚೇಂಜ್ ಮಾಡ್ಕೋಬೋದು. ಅವರಲ್ಲಿ ಗಿಲ್ಟ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇನ್ನು ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋಣ. ಇಲ್ಲಿ ಒಂದು ಎನರ್ಜಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಜೆನ್ಯೂನ್ ಪರ್ಸನ್ ಆಗಿದ್ದಾರಾ, ಅವ್ರು ತಪ್ಪುಗಳು ಮಾಡಿರಬಹುದು, ಬಟ್ ಲಾಯಲ್ಟಿ ಇದೆಯಾ, ಲವ್ ಇದೆಯಾ, ಕೇರ್ ಇದೆಯಾ, ಇದೆಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ, ನಿಮ್ಮ ಹಾರ್ಟ್ಗೆ ಗೊತ್ತಿರುತ್ತೆ. ಅಂದರೆ ಅವ್ರು ಯಾವ ರೀತಿ ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದು ಅವರ ವರ್ತನೆಯಿಂದ, ಅವರ ಬಿಹೇವಿಯರಿಂದ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಕೆಲವೊಮ್ಮೆ ಅವರು ಇಂಟೆನ್ಷನಲಿ ಹರ್ಟ್ ಮಾಡಿರೋದಿಲ್ಲ, ಕೆಲವೊಮ್ಮೆ ಅವರು ಇಮ್ಮೆಚ್ಯೂರ್ ಆಗಿರ್ಬೋದು, ಕೆಲವೊಮ್ಮೆ ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರೋದಿಲ್ಲ, ಕೆಲವೊಮ್ಮೆ ಈಗೋ ಕಾರಣ ಆಗಿರ್ಬೋದು. ಅಂದರೆ ಪ್ರಪಂಚದಲ್ಲಿ ಪರ್ಫೆಕ್ಟ್ ಪರ್ಸನ್ ಅನ್ನೋರು ಯಾರೂ ಇಲ್ಲ. ಎಲ್ಲರಲ್ಲೂ ಕೂಡ ಮಿಸ್ಟೇಕ್ಸ್, ಯಾವುದಾದ್ರೂ ಒಂದು ಮಿಸ್ಟೇಕ್ಸ್ ಇದ್ದೇ ಇರುತ್ತೆ. ನಿಮ್ಮಲ್ಲೂ ಇರ್ಬೋದು, ಅವರಲ್ಲೂ ಇರ್ಬೋದು. ಆದರೆ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಬೇಕಾದ್ರೆ ಇಬ್ಬರೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆ ಅಂಡರ್ಸ್ಟ್ಯಾಂಡಿಂಗ್ ಅವರಲ್ಲಿ ಇದೆಯಾ ಅಂತ ನಿಮ್ಮ ಹಾರ್ಟ್ಗೆ, ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ. ಅದನ್ನು ಬೇರೆಯವರು ಹೇಳಬೇಕಾದ ಅವಶ್ಯಕತೆ ಇರೋದಿಲ್ಲ. ಆ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿ ಇದ್ದಾರೆ, ಅಂದರೆ ಮೊದಲಿನಿಂದಲೂ ಯಾವ ರೀತಿ ನಿಮ್ಮ ಜೊತೆ ಇದ್ದಾರೆ, ಅದೆಲ್ಲವೂ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ. ಈ ರಿಲೇಷನ್ಶಿಪ್ ಎನರ್ಜಿ ನೋಡಿದಾಗ ನೀವು ವೆರಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ನೀವು ಈಸಿಲಿ ಗಿವ್ ಅಪ್ ಮಾಡುವ ವ್ಯಕ್ತಿ ಅಲ್ಲ. ನೀವು ರಿಲೇಷನ್ಶಿಪ್ಪಲ್ಲಿ ಪೇಷನ್ಸ್, ಫರ್ಗಿವ್ನೆಸ್, ಲಾಯಲ್ಟಿ ಇವೆಲ್ಲ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಎನರ್ಜಿಯ ಮೂಲಕ ಕಾಣ್ತಾ ಇದೆ. ಬಟ್ ಏನೇ ಇದ್ದರೂ ಕೂಡ ರಿಮೆಂಬರ್ ಒನ್ ಥಿಂಗ್, ಲವ್ ಆಲ್ವೇಸ್ ಶುಡ್ ಬಿ ಬ್ಯಾಲೆನ್ಸ್ಡ್. ಒಬ್ಬರು ಮಾತ್ರ ಎಫರ್ಟ್ ಹಾಕಿದ್ರೆ ರಿಲೇಷನ್ಶಿಪ್ ಹೆಲ್ತಿ ಆಗಿರೋದಿಲ್ಲ. ಆ ವ್ಯಕ್ತಿ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಹಾಕಲೇಬೇಕು. ಇಬ್ಬರೂ ಕೂಡ ಓಪನ್ ಕಮ್ಯುನಿಕೇಷನ್ ಇಡಬೇಕು, ಇಬ್ಬರೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ರಿಲೇಷನ್ಶಿಪ್ ಎನರ್ಜಿಯ ಪ್ರಕಾರ ಫ್ಯೂಚರ್ನಲ್ಲಿ ಯಾವ ರೀತಿಯ ಎನರ್ಜಿ ಇದೆ ಅಂತ ನೋಡೋದಾದರೆ, ರಿಲೇಷನ್ಶಿಪ್ ಕಂಪ್ಲೀಟ್ಲಿ ಎಂಡ್ ಆಗುವ ಎನರ್ಜಿ ಕಾಣಿಸ್ತಾ ಇಲ್ಲ. ಆದರೆ ಇಲ್ಲಿ ಟ್ರಾನ್ಸ್ಫರ್ಮೇಷನ್ ಫೇಸ್ನಲ್ಲಿ ಬರ್ತಾ ಇದೆ. ಅಂದರೆ ಈ ವ್ಯಕ್ತಿ ಲರ್ನ್ ಮಾಡ್ತಾ ಇದ್ದಾರೆ, ರಿಯಲೈಸೇಷನ್ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ನೀವು ರಿಲೇಷನ್ಶಿಪ್ಗಾಗಿ ತುಂಬ ಎಫರ್ಟ್ ಹಾಕಿದ್ದೀರಾ, ತುಂಬ ಪೇಯ್ನ್ ಪಟ್ಟಿದ್ದೀರಾ, ತುಂಬ ನೋವು ಪಟ್ಟಿದ್ದೀರಾ. ಇವ್ರು ಏನೇ ಮಿಸ್ಟೇಕ್ ಮಾಡಿದ್ರು ನೀವು ಅವರನ್ನು ಕ್ಷಮಿಸಿದ್ದೀರಾ, ಮತ್ತೆ ರಿಲೇಷನ್ಶಿಪ್ಗಾಗಿ ನೀವು ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಅಂದರೆ ಈಗ ನೀವು ಕಾಮ್ ಆಗಿ ಇರಿ. ಈ ವ್ಯಕ್ತಿ ನಿಮ್ಮ ವ್ಯಾಲ್ಯೂ ಇನ್ನೂ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತಾರೆ. ಅವರೇ ನಿಮ್ಮ ಕಡೆಗೆ ಸ್ಟೆಪ್ ಆಗ್ತಾ ಇರುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಮುಂದಿನ ಡಿಸಿಷನನ್ನು ಅವರೇ ತಗೊಂಡು ಈ ರಿಲೇಷನ್ಶಿಪ್ಪಲ್ಲಿ ಬರುವ ರೀತಿ ಕಾಣಿಸ್ತಾ ಇದೆ. ಅಂದರೆ ಜೆನ್ಯೂನ್ ಲವ್ ಆಗಿದ್ದರೆ ಈ ವ್ಯಕ್ತಿ ನಿಮ್ಮ ಕಡೆಗೆ ಬರ್ತಾ ಇರೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಯೂನಿವರ್ಸ್ ಹೇಳ್ತಾ ಇರೋದು ಒಂದೇ, ಟ್ರಸ್ಟ್ ಯುವರ್ ಹಾರ್ಟ್. ನಿಮ್ಮ ಹಾರ್ಟ್ ಯಾವಾಗಲೂ ಸಾಧಾರಣವಾಗಿ ಹೇಳೋದಿಲ್ಲ. ಅಂದರೆ ಅವರವರ ಮನಸ್ಸು, ಅವರವರ ಹಾರ್ಟ್ ಏನಿದೆ ಅದು ತಪ್ಪಾಗಿ ಅಡ್ವೈಸ್ ಮಾಡೋದಿಲ್ಲ. ಹಾಗಾಗಿ ನಿಮ್ಮ ಹಾರ್ಟ್ನ ಮಾತನ್ನು ಕೇಳಿ, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅದರ ಬಗ್ಗೆ ಫೋಕಸ್ ಮಾಡಿ. ಎಲ್ಲೂ ಕೂಡ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಳ್ಬೇಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಬಟ್ ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ಈ ವ್ಯಕ್ತಿಗೆ ರಿಯಲೈಸೇಷನ್ ಆಗ್ತಾ ಇದೆ. ಈ ವ್ಯಕ್ತಿ ಅವರೇ ಸ್ಟೆಪ್ ತಗೊಂಡು ನಿಮ್ಮ ಕಡೆಗೆ ಬರ್ತಾ ಇರುವ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಆ ವ್ಯಕ್ತಿಯನ್ನು ನೀವು ಕಣ್ಣು ಮುಚ್ಕೊಂಡು ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಸ್ವಲ್ಪ ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ. ನಿಮ್ಮ ಲೈಫ್ನಲ್ಲಿರುವ ಆ ಸ್ಪೆಷಲ್ ಪರ್ಸನ್ನ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರು ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ಲವರ್ ಆಗಿರ್ಬೋದು, ಪಾರ್ಟ್ನರ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ಪಾಸ್ಟ್ ಪರ್ಸನ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ ವ್ಯಕ್ತಿ ಆಗಿರಬಹುದು. ಈ ವ್ಯಕ್ತಿ ನಿಮ್ಮ ಬಗ್ಗೆ ಪ್ರೆಸೆಂಟ್ ಟೈಮಲ್ಲಿ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಫ್ಯೂಚರ್ ಎನರ್ಜಿ ಏನಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ. ಇಲ್ಲಿ ಮೊದಲಿಗೆ ಒಂದು ಮೂನ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಮೂನ್ ಎನರ್ಜಿ ಜನರಲಿ ರೆಪ್ರೆಸೆಂಟ್ ಮಾಡೋದು ಎಮೋಷನ್ಸ್, ಕನ್ಫ್ಯೂಷನ್, ಮೂಡ್ ಚೇಂಜಸ್, ಹಿಡನ್ ಫೀಲಿಂಗ್ಸ್. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಎಮೋಷ್ನಲ್ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ಈ ವ್ಯಕ್ತಿ
ನಿಮ್ಮ ಬಗ್ಗೆ ಯೋಚನೆ ಮಾಡುವಾಗ ಒಂದು ಮಿಕ್ಸ್ಡ್ ಎಮೋಷನ್ ಬರ್ತಾ ಇದೆ ಇವ್ರಿಗೆ. ಕೆಲವೊಮ್ಮೆ ಅವ್ರಿಗೆ ನಿಮ್ಮ ಬಗ್ಗೆ ಏನು ಅನಿಸುತ್ತೆ ಅಂದರೆ ತುಂಬ ಹ್ಯಾಪಿನೆಸ್ ಫೀಲ್ ಮಾಡ್ಕೊಳ್ತಾರೆ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡಿದಾಗ. ನಿಮ್ಮ ಮಾತು, ನಿಮ್ಮ ಕೇರ್, ನಿಮ್ಮ ಅಟೆನ್ಷನ್, ನಿಮ್ಮ ಲವ್ ಇವೆಲ್ಲ ಅವ್ರಿಗೆ ತುಂಬ ಸಂತೋಷ, ಹ್ಯಾಪಿ ಕೊಡುತ್ತೆ. ಆದರೆ ಕೆಲವೊಂದು ಸಲ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡಿದಾಗ ಸ್ಯಾಡಾಗಿ ಯೋಚನೆ ಮಾಡ್ತಾರೆ. ಕೆಲವೊಮ್ಮೆ ಅವರಿಗೆ ಕನ್ಫ್ಯೂಷನ್ ಬರುತ್ತಾ ಇರುತ್ತೆ. ಈ ರಿಲೇಷನ್ಶಿಪ್ಪಲ್ಲಿ ಎಕ್ಸಾಕ್ಟ್ಲಿ ಹೇಗಿದೆ ಅಂತ ಥಿಂಕ್ ಮಾಡ್ತಾರೆ. ನೀವು ಇವರನ್ನು ಟ್ರಸ್ಟ್ ಮಾಡ್ತೀರಾ ಅಥವಾ ಡೌಟ್ ಮಾಡ್ತೀರಾ ಅಂತ ಥಿಂಕ್ ಮಾಡ್ತಾರೆ. ಈ ರೀತಿಯ ಯೋಚನೆಗಳು ಇವರ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಕೆಲವೊಮ್ಮೆ ನಿಮ್ಮ ಬಿಹೇವಿಯರ್ ಅವರಿಗೆ ತುಂಬ ಸ್ವೀಟಾಗಿ ಕಾಣ್ತಾ ಇರುತ್ತೆ. ಆದರೆ ಇನ್ನೂ ಕೆಲವೊಮ್ಮೆ ಅವರಿಗೆ ನಿಮ್ಮ ಬಿಹೇವಿಯರ್ ನೋಡಿ ಸಿಟ್ಟು ಬರ್ತಾ ಇರುತ್ತೆ. ಅವ್ರಿಗನ್ಸುತ್ತೆ, ಯಾಕೆ ಇವರು ನನ್ನ ಮೇಲೆ ಇಷ್ಟು ಡೌಟ್ ಪಡ್ತಾರೆ, ನಾನು ತಪ್ಪೇ ಮಾಡಲಿಲ್ಲ ಆದರೂ ಕೂಡ ಇವರು ಅನುಮಾನ ಪಡ್ತಾರೆ ಅಂತ ಕೆಲವೊಂದು ಸಲ ಇವರು ಅಂದ್ಕೊಳ್ತಾರೆ. ಈ ವ್ಯಕ್ತಿಯ ಮೈಂಡ್ ಎನರ್ಜಿ ನೋಡಿದಾಗ ಒಂದು ಥಿಂಗ್ ಕ್ಲಿಯರಾಗಿ ಕಾಣ್ತಾ ಇದೆ. ಕೆಲವೊಮ್ಮೆ ನೀವು ಸ್ಮಾಲ್ ಇಶ್ಯೂಸ್ ಕೂಡ ಬಿಗ್ ಫೈಟಾಗಿ ಮಾಡ್ತಿದ್ರಿ ಅಂತ. ಅದು ಅವ್ರಿಗೆ ಆ ರೀತಿ ಅನ್ನಿಸ್ತಾ ಇದೆ. ಕೆಲವೊಮ್ಮೆ ಅನ್ನೆಸೆಸರಿ ಫೈಟ್ಸ್ ಕ್ರಿಯೇಟ್ ಮಾಡ್ತೀರಾ ನೀವು ಅಂತ ಇವರು ಅಂದ್ಕೊಳ್ತಿದ್ದಾರೆ. ಸಣ್ಣ ವಿಷಯಕ್ಕೂ ಓವರ್ ರಿಯಾಕ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಿದ್ದಾರೆ. ಇಲ್ಲಿ ಕೆಲವರಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಆಗಿರಬಹುದು. ಅಂದರೆ ಮೆಸೇಜ್ ಇಲ್ಲ, ಕಾಲ್ಸ್ ಇಲ್ಲ, ಕಮ್ಯುನಿಕೇಷನ್ ಕಡಿಮೆ ಆಗಿರ್ಬೋದು. ಈ ಸಿಚುವೇಶನ್ ಮೋಸ್ಟ್ಲಿ ಎಮೋಷ್ನಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾರಣದಿಂದ ಕೂಡ ಬಂದಿರಬಹುದು. ನೀವು ನಿಮ್ಮ ಹಾರ್ಟ್ನಲ್ಲಿ ತುಂಬ ಪೇಯ್ನ್ ಕ್ಯಾರಿ ಮಾಡ್ತಾ ಇದ್ದೀರಾ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ನೀವು ತುಂಬ ಸ್ಯಾಡ್ ಆಗ್ತೀರಾ. ಕೆಲವೊಮ್ಮೆ ನಿಮಗೆ ಏನು ಅನಿಸುತ್ತೆ ಅಂದರೆ ನೀವು ಇವರನ್ನು ತುಂಬ ಲವ್ ಮಾಡಿದ್ದೀರಾ, ಆದರೆ ಇವರಿಗೆ ನಿಮ್ಮ ಮೇಲೆ ಕೇರ್ ಇಲ್ಲ ಅಂತ ಅಂದ್ಕೊಳ್ತೀರಾ. ಓವರ್ ಥಿಂಕಿಂಗ್ ಎನರ್ಜಿ ಕಾಣ್ತಾ ಇದೆ. ಓವರ್ ಥಿಂಕಿಂಗ್ ಮಾಡ್ತೀರಾ ತುಂಬ ಸಲ ನೀವು ಕೆಲವೊಮ್ಮೆ ನೆಗೆಟಿವ್ ಥಾಟ್ಸ್ ಕೂಡ ಥಿಂಕ್ ಮಾಡ್ತೀರಾ, ಡೌಟ್ಸ್ ಪಡ್ತೀರಾ, ಫಿಯರ್ಸ್ ಇದೆ ನಿಮಗೆ. ಇವೆಲ್ಲ ನಿಮ್ಮ ಬಗ್ಗೆ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸಮ್ಟೈಮ್ಸ್ ನೀವು ರಿವರ್ಸ್ ಮೀನಿಂಗ್ ತಗೊಳ್ತೀರಾ. ಅಂದರೆ ಅವರೇನಾದರೂ ಹೇಳಿದರೆ ನೀವು ಬೇರೆ ಅರ್ಥ ಮಾಡ್ಕೊಳ್ತೀರಾ. ಅವರು ಸಿಂಪಲ್ ಮಾತು ಹೇಳಿದ್ರು ಕೂಡ ನೀವು ಅದನ್ನು ಡೀಪಾಗಿ ಅನಲೈಸ್ ಮಾಡ್ತೀರಾ. ಈ ರೀತಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಅಂದ್ಕೊಳ್ತಿದ್ದಾರೆ. ಈ ವ್ಯಕ್ತಿಯ ಮೈಂಡ್ನಲ್ಲಿ ಕೆಲವೊಮ್ಮೆ ಒಂದು ಥಾಟ್ ಬರ್ತಾ ಇರುತ್ತೆ, ನೀವು ಮೆಂಟಲಿ ಸ್ಟ್ರೆಸ್ ಮಾಡ್ಕೊಂಡಿದ್ದೀರಾ, ಡಿಸ್ಟರ್ಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತಾರೆ. ಅಂದರೆ ನೀವು ತುಂಬ ಓವರ್ ಥಿಂಕಿಂಗ್ ಮಾಡ್ತೀರಾ, ಸಣ್ಣ ವಿಷಯವನ್ನು ದೊಡ್ಡದು ಮಾಡ್ತೀರಾ, ಅಂದರೆ ನೀವು ಟೆನ್ಷನ್ ತೊಗೊಳ್ತೀರಾ, ಸ್ಯಾಡ್ ಆಗಿರ್ತೀರಾ ಅಂತ ಇವರು ಯೋಚನೆ ಮಾಡ್ತಾರೆ. ಅಂದರೆ ಕೆಲವೊಂದು ಸಲ ನಿಮ್ಮ ಬಿಹೇವಿಯರ್ ಆ ರೀತಿ ಇರುತ್ತೆ ಅಂತ ಅಂದ್ಕೊಳ್ತಾರೆ. ನೀವು ತುಂಬ ಎಮೋಷ್ನಲ್ ಪರ್ಸನ್ ಅನ್ನೋದು ಕೂಡ ಈ ವ್ಯಕ್ತಿಗೆ ಗೊತ್ತು. ನೀವು ಬೇಗ ಕನೆಕ್ಟ್ ಆಗ್ತೀರಾ, ಅಟ್ಯಾಚ್ ಆಗ್ತೀರಾ, ಫೀಲಿಂಗ್ಸ್ ಡೀಪ್ ಆಗಿರುತ್ತೆ ನಿಮ್ಮ ಫೀಲಿಂಗ್ಸ್. ಆದರೆ ಅದೇ ಸಮಯದಲ್ಲಿ ನೆಗೆಟಿವ್ ಥಾಟ್ಸ್ ಕೂಡ ನಿಮ್ಮ ಮೈಂಡ್ನಲ್ಲಿ ತುಂಬ ಸಲ ಬರ್ತಾ ಇರುತ್ತೆ. ಓವರ್ ಥಿಂಕಿಂಗ್ ಮಾಡ್ತೀರಾ ಅಂತ ಅಂದ್ಕೊಳ್ತಿದ್ದಾರೆ. ಇನ್ನು ನಿಮ್ಮಿಬ್ಬರ ನಡುವೆ ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಫ್ಯೂಚರ್ ಎನರ್ಜಿಯಲ್ಲಿ ಒಂದು ಪಾಸಿಟಿವ್ ಶಿಫ್ಟ್ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಲೈಫ್ನಲ್ಲಿ ಸ್ಟ್ಯಾಂಡ್ ತಗೊಳ್ತೀರಾ. ನೀವು ಸ್ಲೋಲಿ ಸೆಲ್ಫ್ ಅವೇರ್ನೆಸ್ ಡೆವಲಪ್ ಮಾಡ್ಕೊಳ್ತಾ ಇದ್ದೀರಾ ಈಗ. ಅಂದರೆ ನಿಮ್ಮ ಮೈಂಡ್ನಲ್ಲಿ ಇರುವ ಕನ್ಫ್ಯೂಷನ್ ಸ್ಲೋಲಿ ಕ್ಲಿಯರ್ ಆಗ್ತಾ ಇದೆ. ಅದು ರಿಲೇಷನ್ಶಿಪ್ ಆಗಿರ್ಬೋದು, ಯಾವುದೇ ವಿಷಯದ ಬಗ್ಗೆ ಆಗಿರ್ಬೋದು, ಓವರ್ ಥಿಂಕ್ ಮಾಡೋದನ್ನು ಕಡಿಮೆ ಮಾಡ್ಕೊಳ್ತೀರಾ. ಇಲ್ಲಿಯವರೆಗೆ ಬಹಳಷ್ಟು ಥಿಂಗ್ಸ್ ಕ್ಲಿಯರ್ ಆಗಿರಲಿಲ್ಲ ನಿಮಗೆ. ರಿಲೇಷನ್ಶಿಪ್ ಕ್ಲಾರಿಟಿ ಬರುತ್ತೆ, ಪರ್ಸನ್ ಇಂಟೆನ್ಷನ್ ಏನಿದೆ ಅದು ಅರ್ಥ ಆಗುತ್ತೆ, ಫ್ಯೂಚರ್ ಪಾಸಿಬಿಲಿಟೀಸ್ ತುಂಬ ಕಾಣಿಸ್ತಾ ಇದೆ. ಇವೆಲ್ಲ ನಿಮ್ಮ ಮೈಂಡ್ನಲ್ಲಿ ಡೌಟ್ ಆಗಿತ್ತು, ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಅಂದರೆ ಫ್ಯೂಚರ್ ಪಾಸಿಬಿಲಿಟೀಸ್ ಬಗ್ಗೆ, ಪರ್ಸನ್ ಇಂಟೆನ್ಷನ್ ಬಗ್ಗೆ, ರಿಲೇಷನ್ಶಿಪ್ ಕ್ಲಾರಿಟಿ ಬಗ್ಗೆ ಈ ಡೌಟ್ಸ್ ಸ್ಲೋಲಿ ಕ್ಲಿಯರ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ನೀವು ನಿಮ್ಮನ್ನು ಬೆಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ. ನೀವು ಯೋಚನೆ ಮಾಡ್ತೀರಾ, ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ, ನಾನು ಎಲ್ಲಿ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೆ, ಎಲ್ಲಿ ನಾನು ಕರೆಕ್ಟ್ ಆಗಿದ್ದೀನಿ, ಈ ರಿಯಲೈಸೇಷನ್ ನಿಮಗೆ ಬರ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ಕಂಪ್ಲೀಟ್ಲಿ ನೆಗೆಟಿವ್ ಆಗಿ ಕಾಣಿಸ್ತಾ ಇಲ್ಲ. ಬದಲಾಗಿ ಇಲ್ಲಿ ಒಂದು ಹೀಲಿಂಗ್ ಫೇಸ್ ಕಾಣಿಸ್ತಾ ಇದೆ. ನಿಮ್ಮ ಕನ್ಫ್ಯೂಷನ್ ಎಂಡ್ ಆಗ್ತಾ ಇದೆ. ನಿಮ್ಮ ಮೈಂಡ್ ಸ್ಲೋಲಿ ಪೀಸ್ ಕಡೆ ಮೂವ್ ಆಗ್ತಾ ಇದೆ. ಇನ್ನು ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋಣ. ಯೂನಿವರ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದೆ ಅಂದರೆ, ಫಸ್ಟ್ ಫೋಕಸ್ ಆನ್ ಯುವರ್ ಸೆಲ್ಫ್. ನೀವು ನಿಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ, ಎಮೋಷ್ನಲ್ ಬ್ಯಾಲೆನ್ಸ್ ಬಗ್ಗೆ, ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಇವುಗಳ ಮೇಲೆ ವರ್ಕ್ ಮಾಡಬೇಕು. ನೀವು ಸ್ಯಾಡ್ನೆಸ್, ಲೋನ್ಲಿನೆಸ್, ಯಾವಾಗಲೂ ಓವರ್ ಥಿಂಕಿಂಗ್ ಮಾಡೋದು ಇವುಗಳಲ್ಲಿ ಹೆಚ್ಚು ಸಮಯ ಸ್ಪೆಂಡ್ ಮಾಡಬಾರದು. ನಿಮ್ಮ ಮೈಂಡ್ ಕಾಮ್ ಆಗಿರಬೇಕು. ಕಾಮ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಓವರ್ ಥಿಂಕಿಂಗ್ ಸ್ಟಾಪ್ ಮಾಡಿ. ಸಣ್ಣ ವಿಷಯಗಳಿಗೂ ಸ್ಟ್ರೆಸ್ ತಗೊಳ್ಳೋದು, ಟೆನ್ಷನ್ ತಗೊಳ್ಳೋದು, ನೆಗೆಟಿವ್ ಇಮ್ಯಾಜಿನೇಷನ್ ಮಾಡೋದು ಇವೆಲ್ಲ ಕ್ರಿಯೇಟ್ ಮಾಡಬೇಡಿ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನಿಮ್ಮ ಪರ್ಸನ್ ಈ ರಿಲೇಷನ್ಶಿಪ್ಪಲ್ಲಿ ಗೇಮ್ ಆಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇಲ್ಲ. ಚೀಟಿಂಗ್ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ.
ಕೆಲವೊಮ್ಮೆ ನಿಮ್ಮ ಮೈಂಡ್ನಲ್ಲಿ ಇವ್ರು ನನ್ನನ್ನು ಚೀಟ್ ಮಾಡ್ತಾರಾ, ಇವ್ರು ನನಗೆ ಲಾಯಲ್ ಆಗಿದ್ದಾರಾ ಅಂತ ಡೌಟ್ಸ್ ಬರ್ತಾ ಇರ್ಬೋದು. ಅದು ಮೋಸ್ಟ್ಲಿ ನಿಮ್ಮ ಫಿಯರ್ ಆಗಿರಬಹುದು ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಏನು ಮೆಸೇಜ್ ಅಂದರೆ, ಲಿಸನ್ ಟು ಯುವರ್ ಹಾರ್ಟ್. ನಿಮ್ಮ ಹಾರ್ಟ್, ನಿಮ್ಮ ಇಂಟ್ಯೂಷನ್ ಇವು ತುಂಬ ಪವರ್ಫುಲ್. ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾ ಇದ್ದರೆ, ಅವ್ರು ಎಷ್ಟೇ ತಪ್ಪು ಮಾಡಿ ವಾದ ಮಾಡ್ತಾ ಇದ್ರು ಕೂಡ, ಅಂದರೆ ಅವ್ರು ತಪ್ಪು ಮಾಡಿದ್ದಾರೆ ಬಟ್ ಹೊರಗಡೆಯಿಂದ ಬೇರೆಯವ್ರಿಗೆ ನಾನು ಸರಿ ಮಾಡಿದ್ದೀನಿ, ನಾನು ಸರಿಯಾಗಿದ್ದೀನಿ ಅಂತ ಎಷ್ಟೇ ಹೇಳ್ಕೊಂಡ್ರೂ ಕೂಡ ಅವರ ಅಂತರಾತ್ಮ, ಅವರ ಮನಸ್ಸು, ಅವರ ಹಾರ್ಟ್ ಅನ್ನೋದು ಹೇಳ್ತಾ ಇರುತ್ತೆ, ನೀನು ತಪ್ಪು ಮಾಡಿದೀಯಾ, ನೀನು ತಪ್ಪು ಮಾಡ್ತಾ ಇದೆಯಾ ಅಂತ. ಅವರು ಎಷ್ಟು ಜಸ್ಟಿಫೈ ಮಾಡಿದ್ರೂ ಕೂಡ ಅವರ ಇನ್ನರ್ ವಾಯ್ಸ್ ಅವ್ರಿಗೆ ಸತ್ಯ ಏನು ಅದನ್ನು ಹೇಳ್ತಾ ಇರುತ್ತೆ. ಅದೇ ರೀತಿ ನಿಮ್ಮ ಹಾರ್ಟ್ ಕೂಡ ನಿಮಗೆ ಸತ್ಯವನ್ನು ಹೇಳುತ್ತೆ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿ, ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಿ, ಓವರ್ ಥಿಂಕಿಂಗ್ ಮಾಡಬೇಡಿ, ನೆಗೆಟಿವ್ ಇಮ್ಯಾಜಿನೇಷನ್ ಇಟ್ಕೋಬೇಡಿ, ಬೇಡವಾದ ಮಾತುಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಡಿ, ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದನ್ನು ಇಗ್ನೋರ್ ಮಾಡಿ, ನಿಮ್ಮ ಹಾರ್ಟ್ ಏನು ಹೇಳುತ್ತೆ ಅದನ್ನು ಕೇಳಿ. ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಮತ್ತು ನಿಮ್ಮ ನಡುವೆ ಒಂದು ಸ್ಟ್ರಾಂಗ್ ಬಾಂಡ್ ಕ್ರಿಯೇಟ್ ಆಗ್ತಾ ಇರುವ ಎನರ್ಜಿ ಕಾಣಿಸ್ತಾ ಇದೆ. ಫ್ಯೂಚರಲ್ಲಿ ಈ ವ್ಯಕ್ತಿ ಅಪ್ರೋಚ್ ಮಾಡುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಈಗ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ, ನೋ ಕಾಂಟ್ಯಾಕ್ಟ್ ಬಂದಿರುವ ರೀತಿ ಕೂಡ ಕಾಣಿಸ್ತಾ ಇದೆ. ಇಬ್ಬರು ಕೂಡ ದೂರ ಆಗಿದ್ದೀರಾ, ಬಟ್ ಆ ವ್ಯಕ್ತಿ ಅಪ್ರೋಚ್ ಮಾಡ್ತಾ ಇರುವ ಎನರ್ಜಿ ಕಾಣಿಸ್ತಾ ಇದೆ. ಇಬ್ಬರು ಕೂಡ, ನೀವು ಅಥವಾ ಅವರು ಯಾರಾದರೂ ಒಬ್ಬರು ಇದರಲ್ಲಿ ಸ್ಟ್ಯಾಂಡ್ ತಗೊಳ್ಳುವ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಈ ವ್ಯಕ್ತಿಯ ಕಡೆಯಿಂದ ಅಪ್ರೋಚ್ ಅನ್ನೋದು ತುಂಬ ಜಾಸ್ತಿ ಕಾಣ್ತಾ ಇದೆ. ಈ ವ್ಯಕ್ತಿ ಅವರಾಗೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು, ಅಥವಾ ನಿಮ್ಮನ್ನು ಮೀಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಆ ರೀತಿಯ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋ